ಹ್ಮ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇಲ್ಲಿವರೆಗೂ ಪರಶುರಾಮ ದೇವರ ಚರಿತ್ರೆಯನ್ನ, ಅವರ ಮಹತ್ವವನ್ನ 10ನೇ ಶ್ಲೋಕದಲ್ಲಿ ನಿರೂಪಣೆ ಮಾಡಿದ್ರು. ಅವಿಜಿತ ಕುಂಡ್ರಪತಿ ಸಮಿತಿ ವಿಖಂಡನ ರಮಾವರ ವೀರಪ್ಪ ಭವಮಮ ಶರಣಂ ಅಂತ ಪರಶುರಾಮ ದೇವರ ಚರಿತ್ರೆಯನ್ನು ನಿರೂಪಣೆ ಮಾಡಿದರು. ಈಗ 11 ಮತ್ತು 12ನೇ ಶ್ಲೋಕದಲ್ಲಿ ರಾಮಕೃಷ್ಣ ರೂಪಗಳ ಬಗ್ಗೆ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಏನ್ ಮಾಡಿದ್ದಾನೆ ಪರಮಾತ್ಮ ರಾಮನಾಗಿ ಅವತಾರ ಮಾಡಿದ ಸಂದರ್ಭದಲ್ಲಿ ಏನ್ ಮಾಡಿದ್ದಾನೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಖರತರ ನಿಶಿಚರ ದಹನ ಪರಾಮೃತ ರಘುವರ ಮಾನದ ಭವಮಮ ಶರಣಂ ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮಾರಮಣ. ಖರತರ ಅಂತಂದ್ರೆ ಮಹಾದುಷ್ಟರು ಅಂತ. ಖರರು ಖರ ಅಂತಂದ್ ಹೇಳಿದ್ರೆ ದುಷ್ಟ ಅಂತ ಅರ್ಥ. ಖರತರ ಅಂತಂದ್ ಹೇಳಿದ್ರೆ ಮಹಾದುಷ್ಟರಾದಂಥವ್ರು ಯಾರು? ನಿಶಿಚರ, ರಾತ್ರಿ ಹೊತ್ತಿನಲ್ಲಿ ಸಂಚಾರವನ್ನು ಮಾಡುವಂಥವ್ರು. ಯಾರವರು ರಾತ್ರಿ ಹೊತ್ತಿನಲ್ಲಿ ಸಂಚಾರ ಮಾಡೋದು? ರಾಕ್ಷಸರು ರಾತ್ರಿಯಲ್ಲಿ ಸಂಚಾರವನ್ನು ಮಾಡ್ತಾರೆ. ವಿಶೇಷವಾಗಿ ಬಲ ರಾಕ್ಷಸರಿಗೆ ಹೆಚ್ಚಾಗುವುದು ರಾತ್ರಿಯ ಸಂದರ್ಭದಲ್ಲಿ. ಖರತರ ನಿಶಿಚರ, ಇಂತಹ ಭಯಂಕರರಾದ ಕೂಳರಾದ ರಾಕ್ಷಸರನ್ನ ದಹನ, ಭಸ್ಮೀಕರಿಸಿದವನು ಅಂತ ಇದರ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ. ಎಷ್ಟೆಷ್ಟು ದುಷ್ಟರಾಗಿದ್ರು ಅಂತಂದ್ ಹೇಳಿದ್ರೆ, ಯಾವ್ದಾದ್ರು ಋಷಿಗಳು ಯಜ್ಞ ಯಾಗಾದಿಗಳನ್ನ ಮಾಡ್ತಾ ಇದ್ರು ಅಂತಂದ್ ಹೇಳಿದ್ರೆ ಯಾರಿಗೂ ಕಾಣಿಸಿಕೊಳ್ಳದೇನೆ ಬಂದು ಗಾಳಿಯಲ್ಲಿ ನಿಂತುಕೊಂಡು ಆ ಯಜ್ಞದ ಕುಂಡದಲ್ಲಿ ಮಾಂಸ, ಮಜ್ಜೆಗಳನ್ನ, ಕೀವು, ರಕ್ತ, ಪ್ರಾಣಿಗಳ ಶರೀರಗಳನ್ನ ಬಿಸಾಕಿ ಹೋಗ್ಬಿಡ್ತಾ ಇದ್ರು. ರಾಮಾಯಣದ ತ್ರೇತಾಯುಗದಲ್ಲಿ, ಕಲಿಯುಗದಲ್ಲ ಇದು. ಇದು ಖರತರತೆ. ಅಷ್ಟೇ ಅಲ್ಲದೇನೆ ರಾಮನ ರಾಜ್ಯದಲ್ಲಿ ಧಾರ್ಮಿಕರಾದಂತಹ ವ್ಯಕ್ತಿಗಳಿರುವಂತಹ ಸಂದರ್ಭ ಅದು. ಅಂತಹ ಸಂದರ್ಭದಲ್ಲಿ ಶೂರ್ಪಣಖಿ ಬಂದು ರಾಮನ ಬಳಿಯಲ್ಲಿ ನೀನೇ ಬೇಕು ಅಂತ ಬಯಕೆಯಿಂದ ಬಂದು ಅವನು ಸಿಗದೇ ಇದ್ದಾಗ ಅವನನ್ನು ಕೊಲ್ಲಬೇಕು ಅಂತ ಬಂದ್ಲು. ಅವಳು ಒಂಥರ ಕಮಾಂಡರ್ ಇದ್ದಾಗಿದ್ಲು. ಎಲ್ಲಿ ಅಂತಂದ್ರೆ ದಂಡಕಾರಣ್ಯ ಅಂತ ಈ ಅರಣ್ಯ ಪ್ರದೇಶ, ನಾವೇನು ಈಗ ದಕ್ಷಿಣ ಭಾರತದಲ್ಲಿ ಇದ್ದೇವೋ ಇದನ್ನೆಲ್ಲ ದಂಡಕಾರಣ್ಯ ಅಂತ ಕರೀತಾರೆ. ಈ ದಂಡಕಾರಣ್ಯದಲ್ಲಿ ಅವಳು ಯಾರಾದ್ರೂ ದೊಡ್ಡ ತಪಸ್ಸನ್ನ ಮಾಡ್ತಾ ಇದ್ರು ಅಂತ ಆದ್ರೆ ಅವ್ರ ಎಲ್ಲರ ತಪಸ್ಸನ್ನ ಭಗ್ನ ಮಾಡಬೇಕು ಅಂತಾನೆ ರಾವಣನಿಂದ ನಿಯೋಜಿಸಲ್ಪಟ್ಟ 14,000 ಜನ ಸೈನಿಕರ ದಳವನ್ನು ಮುನ್ನಡೆಸುವಂತಹ ಒಬ್ಬ ದೊಡ್ಡ ದಂಡನಾಯಕಿ ಅವಳು. ರಾಮ ಲಕ್ಷ್ಮಣರ ಇಬ್ಬರ ಮೇಲೆ ಮದುವೆ ಆಗ್ಲಿಲ್ಲ ಅನ್ನೋ ಕಾರಣದಿಂದ ಕಿವಿ ಮೂಗನ್ನ ಕತ್ತರಿಸಿದ್ದಾರೆ, ನನ್ನನ್ನು ವಿರೂಪಗೊಳಿಸಿದ್ದಾರೆ ಅಂತ ಯುದ್ಧ ಮಾಡ್ಲಿಕ್ಕೆ ಬರ್ತಾ ಇದ್ದಾಳೆ. ಅಂಥವರನ್ನ ರಾಮ ಪರಸ್ತಾತ್ ಪುರತೋಪಿ ರಾಮಃ ರಾಮಃ ಪರಂ ದಿಕ್ಷು ವಿದಿಕ್ಷು ರಾಮಃ ರಾಮೈರನಂತೈರಿತಿ ವಿಶ್ವರೂಪೋ ನಿಘ್ನನ್ನರಾತೀನ್ನ ವಿರರಾಜ ರಾಮಃ. ಎದುರಿಗೆ ನೋಡಿದ್ರು ರಾಮ, ಹಿಂದೆ ಮುಂದೆ ಎಲ್ಲಿ ನೋಡಿದ್ರು ರಾಮನ ಹಾಗೆ ಕಾಣಿಸ್ತಾ ಇದ್ರು. ಎಲ್ಲರೂ ಒಂದೇ ಪಕ್ಷದ ಆ ಶೂರ್ಪಣಖಿಯ ಸೈನ್ಯದವರೇ ಆದರೂ ಕೂಡ ಒಬ್ಬನಿಗೆ ಇನ್ನೊಬ್ಬನು ರಾಮನ ಹಾಗೆ ಕಂಡ, ಒಬ್ಬರು ಮತ್ತೊಬ್ಬರಿಗೆ ಹೊಡೆದಾಡಿಕೊಂಡು ತಾವೇ ಅಸುನೀಗಿದರು. ಇದು
ಮೊದಲಿಗೆ ವನವಾಸದ ಸಂದರ್ಭದಲ್ಲಿ ರಾಮ ರಾವಣನಿಗೆ ಸಂಬಂಧಪಟ್ಟಂತಹ ಸೈನ್ಯವನ್ನ ಸದೆಬಡದಂತಹ ಸಂದರ್ಭ. ಯುದ್ಧದ ಸಂದರ್ಭದಲ್ಲೂ ಕೂಡ ಮಹಾ ದುಷ್ಟರಾದ ರಾಕ್ಷಸರೆಲ್ಲರೂ ಕೂಡ ಬಂದು ರಾತ್ರಿಯ ಸಂದರ್ಭದಲ್ಲಿ ಯುದ್ಧವನ್ನ ಮಾಡಿ ಕಪಿಗಳಿಗೆ ದಿಕ್ಕೆಡುವ ಹಾಗೆ ಮಾಡಿ ಲಕ್ಷ್ಮಣ ರಾಮರೆಲ್ಲ ಮೂರ್ಛೆ ಹೊಂದುವ ಹಾಗೆ ಯುದ್ಧವನ್ನು ಮಾಡ್ತಾ ಇದ್ರು. ಇಂದ್ರಜಿತುವಿನ ಪರಾಕ್ರಮ, ಅವನ ಯುದ್ಧದ ಶೈಲಿ ಬಹಳ ಭಯಂಕರವಾಗಿತ್ತು. ಅವನನ್ನು ಕೂಡ ಲಕ್ಷ್ಮಣನ ಮುಖಾಂತರವಾಗಿ ಸಂಹಾರ ಮಾಡಿಸಿ ಖರತರ ನಿಶಿಚರ ದಹನ ಅವರನ್ನೆಲ್ಲರನ್ನು ಕೂಡ ಸಂಹಾರ ಮಾಡಿದ. ಈ ಪರಮಾತ್ಮ ಪರಾಮೃತ, ಎಲ್ಲರನ್ನೂ ಕೂಡ ಪಾಲನೆ ಮಾಡುವ ಸಂದರ್ಭದಲ್ಲಿ ಯಾವುದೇ ವಿಧವಾದಂತಹ ದ್ರೋಹವನ್ನು ಮಾಡದೇನೆ, ತಾರತಮ್ಯವನ್ನು ಮಾಡದೇನೆ ಎಲ್ಲರಿಗೂ ಅವರ ಅವರ ಯೋಗ್ಯತೆಗೆ ಅನುಗುಣವಾದಂತಹ ಫಲವನ್ನ ಕೊಡ್ತಾ ಇದ್ದವನು ರಾಮ. ಪರಾಮೃತ, ಸರ್ವ ಪಾಲಕನಾಗಿದ್ದ. ಅಷ್ಟೇ ಅಲ್ಲದೇನೆ ಅಮೃತ, ಎಲ್ಲ ಜನರಿಗೂ ಕೂಡ ಬನ್ನಿ ನನ್ನ ಜೊತೆಯಲ್ಲಿ ಅಂತ ಈ ಮುಕ್ತಿಯೋಗ್ಯರಾದಂತಹ ಜನರೆಲ್ಲರನ್ನು ಕೂಡ ತನ್ನ ಜೊತೆಯಲ್ಲಿ ತಾನು ಪರಂಧಾಮಕ್ಕೆ ಹೋಗುವ ಸಂದರ್ಭದಲ್ಲಿ ಕರೆದುಕೊಂಡು ಹೋಗುವವನು. ಅವನು ಮಾಡಿದ ದೊಡ್ಡ ಕೆಲಸ ಏನು ಅಂತಂದ್ರೆ ಸೀತೆಯ ಮಾನರಕ್ಷಣವನ್ನ ಮಾಡಿದ. ಕೃಷ್ಣ ದ್ರೌಪದಿಯ ಮಾನರಕ್ಷಣೆಯನ್ನ ಮಾಡಿ ಸ್ತ್ರೀಯರಿಗೆ ಅಪಚಾರವಾದರೆ ಏನಾಗತ್ತೆ ಅಂತ ಇಡೀ ದುಶ್ಯಾಸನನೇ ಮೊದಲಾದ ಎಲ್ಲ ಕೌರವರನ್ನ ಭೀಮಸೇನನ ಕಡೆಯಿಂದ ಸದೆ ಬಡಿದರೆ ಸ್ತ್ರೀಯರಿಗೆ ಅಪಮಾನವಾಗ್ತಾ ಇದೆ, ಅವರ ಮಾನಾಪಹಾರ ಮಾಡ್ತಾ ಇದ್ದಾನೆ ದುಷ್ಟನಾದಂತಹ ಕ್ಷತ್ರಿಯ ಅನ್ನುವ ಕಾರಣದಿಂದ ರಾವಣನ ಅಪಹಾರದಿಂದಾಗಿ ದುಃಖಿತಳಾದಂತಹ ಸೀತಾಕೃತಿಯನ್ನ ತರಲಿಕ್ಕೆ ಅಂತ ಹೋದಂತಹ ರಾಮ ದುಷ್ಟರಾದಂತಹ ಎಲ್ಲರನ್ನ ನಾಶ ಮಾಡಿ ಸೀತೆಯ ಮಾನರಕ್ಷಣೆಯನ್ನು ಮಾಡಿ ತಾನು ಸ್ವಯಂ ತಿಳಿದಿದ್ರೂ ಕೂಡ ಸೀತೆಯನ್ನ ಅಗ್ನಿ ಪ್ರವೇಶ ಮಾಡುವುದರ ಮುಖಾಂತರವಾಗಿ ಜಗತ್ತಿಗೆ ಶುದ್ಧಳಾಗಿದ್ದಾಳೆ ಅಂತ ತೋರಿಸಿ ಅವಳನ್ನ ಪರಿಗ್ರಹ ಮಾಡಿದಂತಹ ದೊಡ್ಡ ವ್ಯಕ್ತಿತ್ವ ರಾಮನದ್ದು. ಮಾನದ ಸೀತೆಯ ಮಾನವನ್ನ ಕಾಪಾಡಿದಂತಹ, ಇಕ್ಷ್ವಾಕು ಕುಲದ ವಂಶದ ಮಾನ ಮರ್ಯಾದೆಯನ್ನ ಕಾಪಾಡಿದಂತಹ, ಮನುಕುಲದ ಅಸ್ತಿತ್ವವನ್ನ ಜಗತ್ತಿಗೆ ಸಾರಿದಂತಹ ಮಹಾ ಒಂದು ರೂಪ ಅವತಾರ ರಾಮನ ಅವತಾರ. ರಘುವರ, ರಘುವಂಶದಲ್ಲಿ ಇವನಿಗೆ ರಾಘವ ಅಂತ ಕರೀತಾರೆ. ಯಾಕೆ ಅಂತ ರಘುಕುಲದಲ್ಲಿ ಹುಟ್ಟಿರೋದು, ಅದರಿಂದಾಗಿ ಇವನನ್ನ ರಾಘವ ಅಂತ ಕರೀತಾರೆ. ರಾಘವ ರಘುಕುಲದಲ್ಲಿ ಹುಟ್ಟಿರುವಂತಹ ಅಪರಿಮಿತವಾದಂತಹ ಸಾಮರ್ಥ್ಯವನ್ನು ಪಡೆದಂತಹ ಯಾವ ರಾಮನಿದ್ದಾನೋ ಖರತರ ಇವನು ಅತ್ಯಂತ ಭಯಂಕರರಾದ ರಾತ್ರಿಯಲ್ಲಿ ಸಂಚಾರ ಮಾಡುವಂತಹ ರಾಕ್ಷಸರನ್ನ ದಹನ ನಾಶ ಮಾಡುವುದರಲ್ಲಿ ಉತ್ಸುಕನಾದವನು, ಎಲ್ಲರನ್ನ ಸಂಹಾರ ಮಾಡಿದವನು, ಪರಾಮೃತ ಸರ್ವೋತ್ತಮನಾದವನು, ಎಲ್ಲರಿಗೆ ಮೋಕ್ಷವನ್ನು ಕೊಟ್ಟವನು ರಘುವರ. ರಘುಕುಲದಲ್ಲಿ ಬಂದಂತಹ ರಾಜರು ಅಂತ ಯಾರಿದ್ದಾರೋ ಅವರೆಲ್ಲರಿಗೂ ಕೂಡ ಮುಕುಟ ಪ್ರಾಯನಾದವನು. ರಘುವಂಶದ ಕೀರ್ತಿಯನ್ನ ಅಜರಾಮರವಾಗಿ ಅನಂತ ಕಾಲದವರೆಗೂ ಬೆಳಗುವ ಹಾಗೆ ಮಾಡಿದವನು ರಾಮ. ರಘುವರ ಮಾನದ, ಸೀತೆಯ ಮಾನವನ್ನ ಉಳಿಸಿದವನು. ನಮಗೂ ಜಗತ್ತಿನಲ್ಲಿ ಅನೇಕ ಸಂದರ್ಭಗಳಲ್ಲಿ ಅಪಮಾನವಾಗ್ತಾ ಇರುತ್ತೆ. ಪರಮಾತ್ಮನೇ ನೀನು ಶುಭತಮ ಕಥಾಶಯ, ನಿನ್ನ ಕಥೆಯನ್ನ ಕೇಳಿದರೆ ಪರಮ ಪವಿತ್ರರಾಗಿ ಹೋಗ್ತೇವೆ. ನಿನ್ನ ರಾಮಾಯಣದ ಕಥೆಗಳನ್ನ, ನಿನ್ನ ಅವತಾರದಲ್ಲಿ ನಡೆದಂತಹ ಅದ್ಭುತವಾದ ಘಟನೆಗಳನ್ನ ನಾವು ನಿರಂತರವಾಗಿ ಚಿಂತನೆ ಮಾಡ್ತಾ ಇರ್ತೇವೆ. ಪರಮ ಸರ್ವೋತ್ತಮನಾದವನೇ, ಸದೋದಿತ ಸದಾಗಮಗಳಿಂದ ಪ್ರತಿಪಾದ್ಯನೇ, ಅತ್ಯಂತ ಪ್ರಮಾಣವಾದಂತಹ ವಾಲ್ಮೀಕಿ ಋಷಿಗಳಿಂದ ಪ್ರಣೀತವಾದ ರಾಮಾಯಣದಿಂದ ಪ್ರತಿಪಾದ್ಯನಾದವನೇ. ಸದೋದಿತ ಅಂದ್ರೆ ರಾಮಾಯಣ, ಸದಾಗಮ ಅಂತಂದ್ರೆ ರಾಮಾಯಣ. ಆ ರಾಮಾಯಣದಿಂದ ಪ್ರತಿಪಾದ್ಯನಾದವನೇ, ಜಗದೇಕ ಕಾರಣ, ಇಡೀ ಜಗತ್ತಿಗೆ ಮುಖ್ಯ ಕಾರಣನಾದವನೇ. ಯಾಕೆ ಅಂತ ರಾವಣ ಇದ್ದಿದ್ದ ಅಂತಂದ್ ಹೇಳಿದ್ರೆ ಇಡೀ ಜಗತ್ತಾಗ್ಲಿ ಜಗತ್ತಿನಲ್ಲಿರುವಂತಹ ಜನರಾಗ್ಲಿ ಧರ್ಮದಿಂದಾಗಿ ಧರ್ಮದ ಮಾರ್ಗದಲ್ಲಿ ನಡಿಲಿಕ್ಕೆ ಸಾಧ್ಯವೇ ಆಗ್ತಾ ಇರ್ಲಿಲ್ಲ. ಅಂತಹ ಜಗದೇಕ ಕಾರಣ, ಜಗತ್ತು ಅಂತಂದ್ರೆ ಪ್ರಜೆಗಳು,
ಆ ಪ್ರಜೆಗಳಲ್ಲೂ ಪ್ರಧಾನರಾದಂತಹ ಸಜ್ಜನರ ಉಳಿವಿಗೆ ಮುಖ್ಯ ಕಾರಣನಾದವನು ರಾಮ. ಜಗದೇಕ ಕಾರಣ ರಾಮ. ರಾಮ ಎಲ್ಲರಿಗೆ ಸಂತೋಷವನ್ನ ಕೊಟ್ಟವನೇ. ವಚನವನ್ನ ಪಾಲಿಸಿ ದಶರಥನಿಗೆ ಮನಸ್ಸನ್ನು ಸಂತೋಷಪಡಿಸಿದವನೇ. ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿ ರಾವಣನನ್ನ ಸಂಹಾರ ಮಾಡಬೇಕು ಅಂತ ಕೇಳಿಕೊಂಡಾಗ ಎಲ್ಲ ದೇವತೆಗಳ ಪ್ರಾರ್ಥನೆಯನ್ನ ಮನ್ನಿಸಿ ರಾಮನಾಗಿ ಅವತರಿಸಿ ಎಲ್ಲ ದೇವತೆಗಳಿಗೆ ಸಂತೋಷವನ್ನ ಕೊಟ್ಟವನೇ. ರಾಮ ಅಂದ್ರೆ ಸಂತೋಷವನ್ನ ಕೊಟ್ಟವನೇ. ವಿಭೀಷಣನ ಸಖ್ಯವನ್ನ ಪಡೆದು, ಸುಗ್ರೀವನ ಸಖ್ಯವನ್ನ ಪಡೆದು, ದುಷ್ಟನಾದಂತಹ ವಾಲಿಯನ್ನ ಅದೇ ರೀತಿಯಾಗಿ ರಾವಣನನ್ನ ಸಂಹಾರ ಮಾಡಿ ಇವರಿಬ್ಬರನ್ನು ಕೂಡ ಅನುಗ್ರಹ ಮಾಡಿದಂತವನು. ವಾಲಿ ಇಂದ್ರನ ಅವತಾರ. ಬಹಳ ಪುಣ್ಯವನ್ನು ಮಾಡಿ ರಾವಣನ ಸಖ್ಯವನ್ನ ಮಾಡಿ ಸ್ವಲ್ಪ ದಾರಿ ತಪ್ಪಿದ್ದ. ಅವನನ್ನ ಸಂಹಾರ ಮಾಡಿ ಅವನನ್ನ ರಕ್ಷಿಸಿ ಅವನಿಗೆ ಸಂತೋಷವನ್ನು ಕೊಟ್ಟವನು. ಜಯ ವಿಜಯರೇ ಶಾಪಗ್ರಸ್ತರಾಗಿ ರಾವಣ ಕುಂಭಕರ್ಣರಾಗಿ ಬಂದಿದ್ರು. ಅವರಿಬ್ಬರನ್ನು ಕೂಡ ತಾನೇ ಸಂಹಾರ ಮಾಡಿ ಅವರಿಗೂ ಕೂಡ ಉತ್ತಮ ಗತಿಯನ್ನ ಕೊಟ್ಟು ಶಾಪದಿಂದ ಪರಿಹಾರ ಮಾಡೋದರ ಮುಖಾಂತರವಾಗಿ ಅವರಿಗೆ ಸಂತೋಷವನ್ನು ಕೊಟ್ಟವನು ರಮಾರಮಣ. ರಮೆಯ ಅವತಾರಳಾದಂತಹ ಸೀತೆಯಿಂದ ನಿತ್ಯವಾಗಿಯೂ ಕೂಡ ಸಂಪರ್ಕದಲ್ಲಿ ಇರುವವನು. ಎಂದಿಗೂ ಅವಳ ವಿಯೋಗ ಇಲ್ಲದೆ ಇರುವಂತಹ ಪರಮಾತ್ಮ ವಿಯುಕ್ತನಾದಂತೆ ತೋರಿಕೊಂಡು ನಮ್ಮೆಲ್ಲರಿಗೂ ಕೂಡ ಜಗತ್ತಿಗೆ ಅತಿಯಾದ ಆಸೆಯನ್ನು ಪಟ್ರೆ ಏನೇನ ಗತಿಗಳಾಗತ್ತೆ ಅನ್ನೋದನ್ನ ತೋರಿಸಿಕೊಟ್ಟವನೇ. ನಮಗೆ ಭವ ಶರಣಂ ಮಮ ಶರಣಂ ಭವ, ನನಗೆ ರಕ್ಷಕನಾಗಿರೋ, ನನಗೆ ಆಪದ್ ಬಾಂಧವನಾಗಿರೋ. ನನಗೂ ಎಷ್ಟೋ ಸಂದರ್ಭದಲ್ಲಿ ರಾಕ್ಷಸರ ಆವೇಶದಿಂದಾಗಿ ಕೆಟ್ಟ ಕೆಟ್ಟ ಕೆಲಸಗಳನ್ನು ಮಾಡಬೇಕು ಅಂತ ಮನಸ್ಸುಗಳು ನಿರಂತರವಾಗಿ ಹಾತೊರಿತಾ ಇರುತ್ತೆ. ನನ್ನ ಮಾನಾಪಹಾರ ಆಗುವ ಸಂದರ್ಭಗಳು ಬರುತ್ತೆ. ಎಷ್ಟೋ ಅಪವಾದಗಳು ಬರುವಂತಹ ಸಂದರ್ಭ ಇರುತ್ತೆ. ಆ ಅಪವಾದಗಳಿಂದ ನನ್ನನ್ನ ರಕ್ಷಣೆ ಮಾಡು. ಯಾಕೆ ಅಂತಂದ್ರೆ ನಿನ್ನ ಇಡೀ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ. ಅಂತಹ ಸ್ವಚ್ಛ ವ್ಯಕ್ತಿತ್ವದ ಪರಮಾತ್ಮನೇ ರಘುವರ. ರಘುಕುಲಕ್ಕೆ ಭೂಷಣನಾಗಿ ರಘುಕುಲದಲ್ಲಿ ಬಂದಂತಹ ಎಲ್ಲ ರಾಜರಿಗೂ ಕೂಡ ಒಂದು ದೊಡ್ಡದಾದ ಕೀರ್ತಿ ಪತಾಕೆಯಂತೆ ಕಳಶಪ್ರಾಯವಾದಂತಹ ಜೀವನವನ್ನ ನಡೆಸಿದವನೇ ನೀನು ನನಗೆ ರಕ್ಷಕನಾಗಿದ್ದೆ ಅಂತಂದು ಹೇಳಿದರೆ ನನಗೂ ಮಾನಾಪಹಾರಗಳು ಆಗೋದಿಲ್ಲ, ಅಪಮಾನಗಳು ಜಗತ್ತಿನಲ್ಲಿ ಆಗೋದಿಲ್ಲ. ಹಾಗಾಗಿ ನೀನು ನನಗೆ ರಕ್ಷಕನಾಗಿರು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಖರತರ ನಿಶಿಚರ ದಹನ ಪರಾಮೃತ ರಘುವರ ಮಾನದ ಭವ ಮಮ ಶರಣಂ ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮಾರಮಣ. ಖರತರ ಅತ್ಯಂತ ದುಷ್ಟರಾದ ನಿಶಿಚರ ರಾಕ್ಷಸರ ದಹನ ನಾಶವನ್ನು ಮಾಡಿದವನೇ. ಪರಾಮೃತ ಎಲ್ಲರಿಗಿಂತಲೂ ಉತ್ತಮನಾಗಿದ್ದುಕೊಂಡು ಎಲ್ಲರಿಗೂ ಅಮೃತ ಮೋಕ್ಷವನ್ನು ಕೊಡುವವನೇ. ರಘುವರ ರಘುವಂಶದಲ್ಲಿ ಬಂದ ಶ್ರೇಷ್ಠನಾದ ವ್ಯಕ್ತಿಯೇ. ಮಾನದ ಸೀತೆಯ ಮಾನವನ್ನ ರಕ್ಷಣೆ ಮಾಡಿದವನೇ. ಶುಭತಮ ಕಥಾಶಯ ಪರಮ ಮಂಗಳವಾದ ಚರಿತ್ರೆಯುಳ್ಳವನೇ. ಪರಮ ಸರ್ವೋತ್ತಮನೇ. ಸದೋದಿತ ಪ್ರಮಾಣವಾದ ರಾಮಾಯಣಾದಿ ಗ್ರಂಥಗಳಿಂದ ಪ್ರತಿಪಾದ್ಯನಾದವನೇ. ಜಗದೇಕ ಕಾರಣ ಜಗತ್ತಿಗೆ ಪ್ರಧಾನ ಕಾರಣನಾದವನೇ. ರಾಮ ಋಷಿಗಳಿಗೆ, ದಶರಥನೇ ಮೊದಲಾದಂತಹ ಜನನಿ ಜನಕರಿಗೆ, ರಾವಣನಂತಹ ದುಷ್ಟರನ್ನ ಸಂಹಾರ ಮಾಡಿ ಎಲ್ಲ ಸತ್ ಪ್ರಜೆಗಳಿಗೂ ಕೂಡ ಸಂತೋಷವನ್ನ ಕೊಟ್ಟವನೇ. ಕಥೆಗಳನ್ನ ನಿನ್ನ ಕಥೆಗಳನ್ನ ಕೇಳುವವರಿಗೂ ಕೂಡ ಸಂತೋಷವನ್ನು ಕೊಡುವವನೇ. ರಮಾರಮಣ ಲಕ್ಷ್ಮೀಪತಿಯಾದಂತಹ ರಾಮ ನಾರಾಯಣನೇ ನಿನಗೆ ನೀನು ಮಮ ಶರಣಂ ಭವ, ನನಗೆ ರಕ್ಷಕನಾಗಿ ನಿರಂತರವಾಗಿ ಇರೋ, ನನ್ನ ರಕ್ಷಣೆಯನ್ನು ಮಾಡು ಅಂತ ಇಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಖರತರ ನಿಶಿಚರ ದಹನ ಪರಾಮೃತ ರಘುವರ ಮಾನದ ಭವ ಮಮ ಶರಣಂ ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮಾರಮಣ. ಇಷ್ಟು ಒಂದು ಶ್ಲೋಕದ ಭಾವಾರ್ಥ. ಇದರಲ್ಲಿ ಯಾವ್ದಾದ್ರು ಪದಕ್ಕೆ ಏನಾದ್ರು ಅರ್ಥ ಆಗ್ಲಿಲ್ಲ ಅಂತ ಹೇಳಿದ್ರೆ ಕೇಳು.
ಗುರುಗಳು ಇಲ್ಲಿ ಸದೋದಿತ ಅಂತ ಹೇಳಿ ಅಂತಂದ್ರೆ ರಾಮಾಯಣ. ರಾಮಾಯಣವೇ ಮೊದಲಾದ ಎಲ್ಲ ಸದಾಗಮಗಳಿಂದ ಪ್ರತಿಪಾದ್ಯನಾದವನು. ಸರಿ. ಹರ